ಹಾಯ್ ಗಾಯ್ಸ್, ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಏನು ಪ್ರ್ಯಾಂಕ್ ಅಂತ ಕೇಳೋದಾದರೆ ಆಕ್ಸಿಡೆಂಟ್ ಪ್ರ್ಯಾಂಕ್. ಅದು ನನಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆ ಅಂದರೆ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲರಿಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ರಿಯಾಕ್ಷನ್ಸ್ ಎಲ್ಲ ನೋಡೋಣ, ಬನ್ನಿ ಗೈಸ್. ನೋಡಿ, ಆಲ್ರೆಡಿ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ. ಅಲ್ಲಿ ಅಜ್ಜಿನ ಬಿಟ್ಟು ಬಂದು ನಾನು ಅಂಗಡಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೆ ಬರ್ತೀನಿ ಅಂತ ಅವ್ರು ಅಲ್ಲೇ ಇದ್ದಾರೆ. ಬಟ್ ನಾನು ಅಲ್ಲಿಗೆ ಹೋಗಲ್ಲ, ಕಾಲ್ ಮಾಡಿ ನಮ್ಮ ಮನೆಗೆ ಕರಿತೀನಿ. ಕರೆದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಚೆನ್ನಾಗಿ ಆಗಿದೆಯಾ ಸೆಟಪ್, ರಿಯಲ್ ಅನ್ನಿಸ್ತಿದ್ಯಾ? ನೋಡಿ, ಇಲ್ಲಿ ಕಾಲೆಲ್ಲ ಹೇಟ್ ಮಾಡ್ಕೊಂಡಿರೋ ಥರ ಇದೆಲ್ಲ ಗಜಿಬಿಜಿ. ಇದು ಬ್ಲೆಡ್ ತೊಗೊಬಂದಿದ್ದೆ. ಇದೆಲ್ಲ ಇದು ಯೂಸ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಗೈಸ್ ಯಾವ ಥರ ರಿಯಾಕ್ಟ್ ಮಾಡ್ತೀರಿ ಅಂತ ನನಗೆ ನಿಜ ಗೊತ್ತಿಲ್ಲ. ನನ್ನ ತಮ್ಮನಿಗೂ ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ನೋಡಿದ್ರೆ ಅವ್ನು ಬಂದೇ ಬಿಟ್ಟಿದ್ದಾನೆ. ಇಟ್ಸ್ ಓಕೆ, ಅವ್ರನ್ನೆಲ್ಲ ರಿಯಾಕ್ಟ್ ಮಾಡ್ತಾ ಅವ್ರಿಗೆ ತಗೊಬರೋಣ. ಔಸಿ ಮನೆ ಹತ್ರಕ್ಕೆ ಬಾಯಿಲಿ. ಮನೆ ತಕ್ಕ ಅಂತ ಅವಳೆ ಅದೇನು ಅಂತ ಕೇಳ್ತೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಎಲ್ಲೋಗಿದೆ ನೀನು? ಬಂದು ಇಲ್ಲಿಗೆ ಬರ್ತಾ ಇದ್ದಂಗೆ ಎಲ್ಲೋಗಿದೆ? ಅದೇನೋ ನಾಯಿ ಅಡ್ಡ ಬಂತಂತೆ ಗಾಡಿ ಸಿಕ್ಕಾಗ ಬಿದ್ದು. ಏನ್ ಗಾಡಿ ಮೇಲೆ ಹೋಗಿದ್ದ ನೀನು? ಮತ್ತೆ ಏನ ಏನ್ ಬುದ್ಧಿ ಕಲ್ತಿದ್ಯಾ ಪುಷ್ಪ ನೀನು? ಏನ್ ನಡ್ಕೊ ಬರ್ತಿದ್ದಂಗೆ ಸ್ಟೇಟ್ ಆಗೋಯ್ತಾ? ಬಿದ್ದಕ್ಕೆ ಲೇಟ್ ಆಗೋಯ್ತೇನೋ? ನಂಗೆ ಗೊತ್ತು. ಬಿದ್ದ ಮೇಲೆ ಅವನು ಹೋಗಿ ನೋಡಿದ್ಕೆ ಬಿದ್ದು. ಎಲ್ಲಿ ಬಿದ್ದೆ? ಟ್ರ್ಯಾಕ್ ಮಾಡ್ತಾ ಇರೋದು ಇವ್ರು. ಅಲ್ಲಿ ನಾಟಕ ಬಿಡು. ಮಂಜುಳಾ ಮಂಡಿ ಅಂಗಡಿ ಇಲ್ವೇ? ಯಾವ ಟ್ರ್ಯಾಕ್ ಕೇಳಿಲಿ? ಮಂಜುಳಾ ಮಂಡಿ ಅಂಗಡಿ ಸುಳ್ಳು. ನೀನ್ ಬೀಕ್ ತೆಗೋ ತಗೋದೆ. ನೀನ್ ಬೀಕ್ ತೆಗ್ದಿ ಮೂಸಿ ನೋಡ್ತದಲ್ಲಿ. ಏ ಅಮ್ಮ ಬಿಡು, ಸುಳ್ಳು ಕಣ. ಬಾಯಿ ಅಜ್ಜಿ, ಬಾಯಿಲಿ ತೆಗ್ದು ತೋರಿಸ್ತೀನಿ. ಬಾಯಿಲಿ ಫೋನ್ ಹಾಕ್ಬಿಡ್ತೀನಿ ನಾನು. ಹಾಕು ಬಾ, ಕರಿ ಬಾಯಿಲಿ. ಇದನ್ನೆಲ್ಲ ತೆಗ್ದಿ ಮೂಸ್ ನೋಡ್ಬಿಟ್ಟು ನಿಜ ಬಿಡು ಎಲ್ಲ ಹಾಕೋರು ಡೆಟೈಲ್ ಎಲ್ಲ ಅಂತ ಅಂತದ್ ನೀನ್ ಬೀಕ್ತಿ. ಏನ್ ನಿನ್ ತಮಾಷೆ ಮಾಡಕ್ ನನ್ ಗುಚ್ಚ ಇಷ್ಟೊತ್ತರ್ಗು ಅಲ್ಲ. ನನ್ನ ಮೇಲೆ ಆಣೆ ಹಾಕು ಪುಷ್ಪ. ಈಗ ಕೂಡ ಆಣೆನ ಅಜ್ಜಿ. ಅಜ್ಜಿ ಬಾಯಿಲಿ. ಸಕ್ಕತ್ ಬಿಡು ನಿನ್ಗೆ ಮಾತ್ರ. ಎಷ್ಟು ಅವಾರ್ಡ್ ಕೊಟ್ರು ಸಾಲಲ್ಲ ನಿನ್ಗೆ. ಮೊಮ್ಮಗಳು ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹೊಂಟೋಗ್ಬಿಟ್ಟವಳೆ ಅಂದ್ರೆ ಪ್ರ್ಯಾಂಕ್ ಮಾಡ್ತಾವಳೆ ಅನ್ಕೊಬಿಡ್ತೀಯ ಅಲ್ವೇ? ಪ್ರಾಂಕ್ ಅದು. ಪ್ರಾಂಕ್ ಅಲ್ಲ, ಅದು ಪ್ರಾಂಕು. ಪ್ರಾಂಕ್ ಪುಗ್ಲಿನ ಹೋಗಿ ಜಾತಿ ಮುಂಡೆ. ಅಲ್ಲಿಂದ ಎದ್ದವ್ ಏನಾಗೋಯ್ತಪ್ಪ? ಇಳು ಬರ್ತೀನಿ ಅಂತ ಬಂದವಳ ಅಲ್ಲಿ ಕುಂಡ್ರಿಸ್ಬಿಟ್ಟು ಇಲ್ಲಿ ಬಂದು ನಾಟಕ ಮಾಡ್ತಾ ಇದೀಯ ನೀನ್. ಎಷ್ಟು ಮಾತ್ರ ಗುಂಡಿಗೆ ಇರ್ಬೇಕು ಹೇಳು? ಹೇಯ್ ನಿನಗೆ ತಮಾಷೆನಾ? ಬಿಡೆ, ನಾನೇ ಬಿಚ್ಚಿ ನೋಡ್ತೀನಿ. ಬಿಡ್ಲೆ, ನಮಗೆಲ್ಲ ಗೊತ್ತಾಗೋಯ್ತು. ಫೋನ್ ಕೊಡ, ಇಲ್ಲಿ ಅಡ್ರೆಸ್ ಹಾಕೊಂಡು ಫೋನ್ ಮಾಡ್ತೀನಿ. ಹೇಳ್ಬಿಡ ಸುಮ್ಮನೆ. ಆ ಅಜ್ಜಿ ಪಾಪ ಅಲ್ಲಿ ತಾಳ್ಮೇಳಿಸ್ತದೆ. ಇವೈದ್ಲಿ ಎಷ್ಟೊತ್ತಾಯ್ತು ಹೋಗಿ ಯಾವ ಥರ ಅಂದ್ರು ಅಂತ. ಇಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಮಾಡ್ಕೊಂಡು ಕೂತಿದ್ಯಲ್ಲ. ಕುಡಿಲ್ ಕೈ ಹೆಂಗಿತ್ತು ಪ್ರ್ಯಾಂಕ್? ಗಮ್ಮಂತಿತ್ತು ಅಲ್ಲೇ. ಗಮ್ಮಂತಿತ್ತಲ್ಲ. ನನ್ನಮ್ಮ ನನ್ನ ಉಸಿರಿಗಿರುವ ಹೆಸರೇ ನೀನಮ್ಮ. ನಾನು ಅನ್ಬಿಟ್ಟು ಹತ್ಕೊಂಡು ಎಲ್ಲ ಮಾಡ್ತೀಯ ಅಂತ ಕನ್ಸ್ಕೊಂಡಿದ್ದೆ ನಾನು. ಅದೇ ಅಳ್ತೀಯ ಅಂತ ಕನ್ಸ್ಕೊಂಡಿರ್ಲಿಲ್ಲ. ಬೈಕ್ ಬಂದಂಗ್ ಬೈತ್ಯ ಅಂತ ಮಾತ್ರ ಸರಿಯಾಗಿ ಗೊತ್ತಿತ್ತು. ನಾಡಿದ್ದುಣ್ಮೆ ಹಂಗೆ ಹಿಂಗೆ ಅನ್ಕೊಂಡ್ ಮುಗಿತೀಯ ಅಂತ ಗೊತ್ತಿತ್ತು. ಹೆಂಗಿತ್ತು ಪ್ರ್ಯಾಂಕ್? ಅರ್ಧ ಬರ್ಧ ಪ್ರ್ಯಾಂಕ್. ನಾನು ಸುಧಾರಿಸ್ಕೊಬೇಕು ಹೋಗೋಣ ಸುಮ್ಮನೆ. ಅದೇ ಶಾಕಲ್ಲಿ ಇರ್ಬೇಡ, ಕೇಳಿಸ್ಕೊ. ಸಕ್ಸಸ್ ಅಲ್ಲಿ ಮೆಟ್ಲು ಇಳಿತಿದ್ದೀನಿ ನಾನು. ಬಿಡು ನೀನು. ಮನೆ ಹತ್ರ ಬೈದೆ ಬಾಯ್ ಹೇಳ್ತೀನಿ. ಇಲ್ಲ
ಚೋಟು ಅಡ್ಡ ಬಂದ ಬಿದ್ಬಿಟ್ಟೆ. ಏನ್ ಮಾಡ್ಕೊಂಡಿದ್ದು? ಕಾಲು ತರ್ಚೋಯ್ತು. ಹಣೆ ಒಂದು ಸ್ವಲ್ಪ ತೂತಾದಂಗೆ ಐತಿ. ಈ ನನ್ನ ಮಗ ಕರ್ಕೊಂಡು ಹೋಗ್ಬಿಟ್ಟು ರಕ್ತ ಬತ್ತೈತು ಅಂದ್ಬಿಟ್ಟು ಇದು ಮಾಡಿಸ್ಕೊ ಕರ್ಕೊಬಂದ. ಸಾನನ ಮನೆಯಿಂದ ಬತ್ತೈದೆ. ಸತ್ತಿದ್ ಮಾತ್ಕಳ ನೀನು ಹೇಳಿದ್ದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಏನ್ ನಾಟಕ? ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ. ಆಯ್ತು ಹೇಳು, ತಿರ್ಗಿ ಹೇಳು. ಪ್ರ್ಯಾಂಕ್ ಹೆಂಗಿತ್ತು ಹೇಳು. ಪ್ರ್ಯಾಂಕ್ ಎಲ್ಲ ಗೊತ್ತು ನನಗೆ. ಹೆಂಗ್ ಗೊತ್ತು? ನೀನು ಯಾವಾಗ ನಾನು ನಂಬಲಿಲ್ಲ ಕನಸ್ತೀನಿ, ನೀನೇನೋ ನಂಬಬೇಕು. ಆಮೇಲೆ ನೋಡು ನಿನ್ ತಮಾಷೆನ ನಾನು ಸುಳ್ಳು ಹೇಳ್ತೀನ ಅಂದ್ಲು. ನಾನು ಆಮೇಲೆ ನಾಯಿ ಅಡ್ಡ ಬಂದು ಕಾಲು ಮಕಾಲ ತುಚ್ಕೊಬಿಡಿನಿ ಅಂದ್ರಲ್ಲೇ ಅರ್ಥ ಆಯ್ತು. ಹಾ ನಾಯಿ ಬಂದಿತ್ತು ಹೇಳ್ಬೇಕು. ಆಮೇಲೆ ಕಾಲ ತಿಂದು ಇದಾಗ್ತದೆ ಅನ್ಕೊನು. ಏನು ನೋಡೋದು? ಏನಂದೆ ನೀನು? ಏನಂದೆ ನೀನು? ಏನಂದೆ? ಏನಂದೆ ಹೇಳು. ಏಯ್ ಏನಂದೆ? ಏಯ್ ಈ ನಾಟಕಕ್ಕೆ ಕಮ್ಮಿ ಇಲ್ಲ ಅಂತವನೇ ಬಂದಿರ್ತೀನಿ. ಇನ್ನೇನು ನಿಜನೇ ಹೇಳುವುದು, ಸುಳ್ಳು ಹೇಳುದು. ಅವನ ಹತ್ರ ಫೋನ್ ಇತ್ತಲ್ವಾ? ಅವನ್ ಫೋನ್ ನಾನ್ ಕೇಳ್ದೆ. ಅಯ್ಯೋ ಇವ್ರು ಹೊಸ ಆಟಾಡೋರೆ ಮಾಡ್ಮಗ. ಅವ್ನು ಯಾಕೆ ಬೈತೀಯ? ಇವನು ಸರಿ ಇಲ್ಲ, ಕಿತ್ತಾಡ್ಕೊಂಡು ಏನ್ ಮಾಡ್ತೀವಿ, ಇಬ್ರು ಕಿತ್ತಾಡ್ತಾರೆ. ಇಲ್ಲಿ ಅರಕ್ಕೆ ತಂದು ನೋಡಿಕೊಂಡು ಅವನ್ನೆಲ್ಲ ಕಾಬರಿ ಮಾಡ್ಕೊಂಡು ಯಾವ ಹಾಸ್ಪಿಟ್ಲ್ ನೋಡಿ ಕೋತಿಗಳು ಹೊಡ್ಬಿಟ್ಟು ಅವನೇ ಕರ್ಕೊಂಡು ಹೋದ. ಅವನೇ ಕರ್ಕೊಂಡು ಹೋಗಿ ಬ್ಯಾಟ್ರಿ ಕಟ್ಸ್ಕೊಂಡು ನಾನ್ ಕರೆಯಲ್ಲಪ್ಪ. ಏನ್ ನಿನ್ ಮಗಳು ಬದ್ದ ಅಂತ ಹೇಳ್ತೀಯ, ಹೋಗ್ತೀಯ? ಇವಳೇನ್ ಸಾಮಾನ್ಯಳ? ಅಪ್ಪ ಅವ್ನು ಹೊಡ್ದ, ನಾನು ಹೊಡ್ದೆ ಕಣಪ್ಪ. ಇವ್ ಮಗನ ಅಷ್ಟು ವಯಸ್ಕೊಂಡು ಏನದು? ಬಿದೋದೆ. ನಿಜವಾಗ್ಲೂ ಇರು, ಬರ್ತೀನಿ. ಬಂದೇ ಬಿಡ್ತದೆ. ಆವಾಜ್ ಹಾಕಿದ್ವಿ. ಎಲ್ಲ ಇರಲ್ಲ ಬರ್ತೀನಿ, ನಾವು ಬೇಡ ಬೇಡ ಅಂತಾಳೆ. ಇರೋಣ ಬರ್ತೀನಿ, ಇದ್ ಮಾಡ್ತಾ ಇರೋದು ಅವ್ರು ಅದೆಂತದೋ. ಸುಮ್ನೆ ತಮಾಷೆ ಮಾಡಿದೆ, ಸಾರಿ ಬೇಜಾರು ಮಾಡ್ಕೋಬೇಡಿ. ಎಲ್ಲೋಗಿದ್ರಿ ಅಣ್ಣ? ಪ್ರ್ಯಾಂಕ್ ಆಗಿದ್ಯಾ? ನೀವ್ ಒಬ್ರೇ ಕಣಪ್ಪ ಪ್ರ್ಯಾಂಕ್ ಆಗಿದ್ದು. ಇವ್ರಿಬ್ರು ಬಂದ್ಬಿಟ್ಟು ತಮಾಷೆ ಅನ್ಕೊಂಡು ಆಡ್ಕೊಂಡು ಅಷ್ಟೇ ಇರು. ನಂಗಂತೂ ಭಯನೇ ಆಯ್ತು ಮೊನ್ನೆ. ಏನು ಎಲ್ಲ ಕಡೆ ಬಂದಿರ್ತಿ ಹಿಂಗ್ ಇದ್ ಮಾಡಿ. ಈ ಅಮ್ಮ ಯಾಮಾರ್ಬಿಟ್ಲು, ನೀನು ಯಾಮಾರ್ಬಿಟ್ಟೆ. ನಾನಂತೂ ಯಾವಾಗಿಲ್ಲಪ್ಪ. ನಾನು ಬಂದು ಇವ್ರ ಕಾಲ್ ಪಿಕ್ ಮಾಡೋದೇ ಡೌಟು ನನ್ನ ಪ್ರಕಾರ. ಯಾರಿರ್ಬೋದು ಗೆಸ್ ಮಾಡು. ಮಾಡ್ಬೇಕು ಒಂದ್ ಸೆಕೆಂಡ್ ನಂಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ಹಿಂಗ್ ಕತ್ತಳ್ಳಾಡ್ಸ್ಬಿಡ್ತು ಕಣಜು. ಯಾರು? ಗೋಯಪ್ಪ. ಗೊತ್ತಾಗೋಯ್ತು ತಾನೇ? ವಿಡಿಯೋ ಮಾಡ್ತಾ ಇದ್ದೀನಿ. ಒಂದ್ ಸೆಕೆಂಡ್ ಗೊತ್ತಾಯ್ತು ತಾನೇ?
ಒಂದು ಸೆಕೆಂಡಿಗೆ ನಂಬುದ್ರಿ. ನಂಗೆ ಹತ್ತು ನೋಡ್ದಿಟ್ಕೆ ಹಿಂಗೆ ಬಂದಿದ್ಲು ಹಿಂಗೆ ಅನ್ಬಿಟ್ರಿ. ಊಟ ಇನ್ನ ಇಲ್ಲ. ಪ್ರ್ಯಾಂಕ್ ಮಾಡ್ತಿದ್ದೆ, ಆದ್ರೆ ಎಲ್ಲರೂ ಸೇರ್ಕೊಂಡು ನನ್ನೇ ಪ್ರ್ಯಾಂಕ್ ಮಾಡ್ತಾ ಇದ್ದೀರಲ್ಲ. ಸರಿ ಆಯ್ತು, ಹಾಯ್. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಬಿದ್ದೋದೆ. ನಾರ್ಮಲ್ ಕಾಲ್ ಮಾಡ್ತಾರೆ ಇವಾಗ. ಎಕ್ಸ್ಪೆಕ್ಟಿಂಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿಲ್ಲ. ಬಂತು. ಹಲೋ, ಹಾಂ ಹೇಳಿ. ಬಿದ್ದೋದೆ. ಇಲ್ಲೇ ಮನೆ ಹತ್ರ. ಮನೆ ಅಳ ಏನಿಲ್ಲ, ನಾಯಿ ಅಡ್ಡ ಬತ್ತು ಬಿದ್ದೋದೆ. ಅಷ್ಟೇನ್ ಏಟಾಗಿಲ್ಲ, ಒಂದು ಸ್ವಲ್ಪ ಬ್ಲಡ್ ಬರ್ತಿತ್ತು ತೂತಾಗಿ. ಇವನು ಮಾದು ಆಸ್ಪತ್ರೆ ಕರ್ಕೊಂಡೋಗಿ ಇದು ಮಾಡಿಸ್ಕೊಬಂದವನು ಅಷ್ಟೇ. ಲೈಟಾಗಿ ಬ್ಲಡ್ ಬರೋದಾ? ಡ್ರೆಸ್ಸಿಂಗ್ ಎಲ್ಲ ಮಾಡವ್ರೆ. ಅದು ಯಾರಿಗಾದ್ರು ಪ್ರ್ಯಾಂಕ್ ಮಾಡಕ್ ಹೋಗಿ ನನಗ್ ಫೋನ್ ಮಾಡಿ ನನಗೂ ಪ್ರ್ಯಾಂಕ್ ಮಾಡ್ತಿದ್ಯಾ? ಅದೇನಿದೆ ಪ್ರ್ಯಾಂಕ್ ಮಾಡಕ್ ಯಾವಾಗ್ಲೂ. ನಿಜ ಹೇಳು, ಏನಾಯ್ತಂತ? ನಿಜ ಅಮ್ಮ, ಬೇಕಾದ್ರೆ ಮಾದಿನ ಕೇಳಿ ಹೇಳು. ಸೀರಿಯಲ್ ಹಾಕು. ನಿನ್ ಮಗ ಹೊಡೆದಿದ್ದು ಮುಚ್ಚು ಕೇಳು ಅವನು. ಅಜ್ಜಿ, ಅಣ್ಣನಲ್ಲ ಅಜ್ಜಿನ. ಮಾದ, ನಿಮ್ಮ ಅಣ್ಣ ಹೊಡೆದಿರೋದು ಕಣಪ್ಪ. ಸುಂದರಂಗ ಜಾಣ, ನಿಮ್ಮ ಅಣ್ಣ ಹೊಡೆದಿರೋದು. ನೋಡಿ ನಿಮ್ಮ ಮುಖ ಹೆಂಗೆ ಕೆಂಪಾಗದೆ ಅಂತ. ಕೇಳು, ಅಜ್ಜಿನ ಹೊಡಿಲಿಲ್ವೇನ ಅಜ್ಜಿ? ಕೇಳು, ಇಲ್ಲೇ ಅವರೇ ಎಲ್ಲ ಸಾಕ್ಷಿಗೆ ಇಲ್ಲೇ ಕೂತವ್ರೆ ನೋಡು. ಯಾಕೆ ಹೊಡ್ಬಿಡ್ತೀಯೋ? ಸರಿ ಬಿಡ್ರಿ, ಆಯ್ತು, ಬಾಯ್. ನಿಜ ಅಲ್ಲ, ಬಿದ್ದು ಬಂದವಳಮ್ಮ, ಬಿದ್ಬಿಟ್ಟು ಬಂದವಳೆ. ಅಲ್ಲೆಲ್ಲ ನಾಯಿ ಓಡಿಸ್ಕೊಂಡ್ ಬಂದದೆ, ಬಿದ್ಬಿಟ್ಟು ಬಂದವಳೆ. ನಾಯಿ ಇದೇನ್ ದೊಡ್ಡ ನಾಯಿ ಇದು? ಆ ನಾಯಿ ಯಾವ ಓಡಿಸ್ಕೊಬರ್ತದೆ? ಅಲ್ಲಿ ಚಿಕ್ಕಮ್ಮ ಅವರ ಅಮ್ಮಂಗೆ ಎಲೆಡ್ಕೆ ತರಕ್ಕೆ ಅಂತ ಹೋಗಿದೆ. ಟಿವಿ ಆಫ್ ಮಾಡ್ತೀರಾ? ಏನೋ ಅಷ್ಟೊಂದು ಆಫ್ ಮಾಡ್ತೀರಾ? ನಮ್ಗೆ ಯಾಕಮ್ಮ ಈಗೋರು? ಓ, ನೆಟ್ವರ್ಕ್ ಸಿಗ್ತಾ ಇಲ್ಲ ಅವ್ರಿಗೆ. ಅವೆಲ್ಲ ಹೇಳ್ಬೇಕಾ? ಅವಳು ನನ್ನ ಫ್ರೆಂಡಿಗೆ ಫೋನ್ ಮಾಡ್ತಿದ್ದೀನಿ. ಹಲೋ, ನೋಡ್ದಾ? ವಾಟ್ಸಪ್. ಪ್ರ್ಯಾಂಕ್ ಅಂತೆ ಕಣ್ಣ ಮಗ. ಹೇಳ ನೀನೆ. ಬಿತ್ತು ಕನಕ. ಇಲ್ಲೇ ಅದು ಆಂಟಿ ಅಂಗಡಿ. ಈಗ ಸ್ವಲ್ಪ ಹೊತ್ತು ಮುಂಚೆ. ಅದೇನು ಈಗ ಸ್ವಲ್ಪ ಹೊತ್ತು ಮುಂಚೆ ಕಣಕ. ನಾನು ಕರ್ಕೊ ಹೋಗಿದ್ನಲ್ಲ, ನಾನು ಹಾಕ್ಬಿಡು. ಹಾಸ್ಪಿಟ್ಲು, ನೈಸ್ ಹಾಸ್ಪಿಟ್ಲು. ಹಾಂ, ಹೌ ನಿಜ ಕಣಕ. ನಾನು ನೈಸ್ ಹಾಸ್ಪಿಟ್ಲ್ ಕರ್ಕೋಗಿದ್ದೆ. ನಾನು ಇವಾಗ ಸ್ಕೂಟ್ರು, ನವಿದಣ್ಣ ಒಂದು ಸ್ಕೂಟ್ರು ಎತ್ಕೊಂಡು ನಿಮ್ಮ ಮನೆಯಿಂದ ಬರ್ಬೇಕಾರೇನೆ ದಬಾಕೊಂಡಿದ್ದು ಆ ಚೋಟು ನನ್ನ ಮಗ ಅಡ್ಡ ಬಂದು. ಸುಳ್ಳು ಹೇಳೋ ನೆಸೆಸಿಟಿ ಆಯ್ತಾ? ಬಿದ್ದೆಟ್ಕೆ ನನಗೆ ನಗ ಕಣಕ.
ಅವ್ನ ಹೇಮಂತನ್ ಜೊತೆ ಬರ್ತಾ ಇದ್ದ ಅಲ್ಲಿ. ಏನ್ ಕಿಲ 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 ಅಂತ ನಗ್ತವನೆ, ಹಣೆಲ್ ರಕ್ತ ಸುರಿದೈತಲ್ಲಿ. ನನ್ ಫೋನ್ ಮಾಡಿಲ್ಲ ಕಣೆ, ಅವನು ಅಡ್ಡ ಬಂದ್ಬಿಟ್ಟ. ನಾನು ಹೋಯ್ತಾ ಇದ್ದೆ, ಅವನ್ ಚೋಟು ಅಡ್ಡ ಬಂದ್ಬಿಟ್ಟ. ನಾನು ಈ ಕಡೆಗೆ ಬರೋಕ್ಕೆ ಅಂತ ಹೋದೆ, ಅಡ್ಡ ಬಂದಟ್ಕೆನೆ ನನ್ನ ಕಾಲೇ ಕಂಟ್ರೋಲ್ ಆಗಲಿಲ್ಲ. ದಡಾರ್ ಅಂತ ಬಿದ್ದೆ, ಸರಿಯಾಗಿ ಹಣೆಗೆ ಹೊಡಿತು. ಕಾಲು ಹಸಿ ಏಟಾಯಿತು, ಚರ್ಚ್ಕೊಬಿಟ್ಟು. ಫೈನಲಿ ಪ್ರ್ಯಾಂಕ್ ಮಾಡಿದೆ ಗೈಸ್, ಬಟ್ ಯಾರೂ ಅಷ್ಟಾಗಿ ಪ್ರ್ಯಾಂಕ್ ಆಗಲಿಲ್ಲ. ಆದರೆ ನಾನೇನು ಅಂದ್ಕೊಂಡೆ ಗಾಡಿ ಬರ್ತಾ ಆಕ್ಸಿಡೆಂಟ್ ಆಯಿತು ಅಂತ ಹೇಳೋಣ ಅಂತ. ಬಟ್ ಅದು ನಂಬೋ ಥರ ಯಾರೂ ನಂಬಲ್ಲ, ಯಾಕಂದರೆ ನಾನು ಆಯಕ್ತಾನೆ ಬಂದಿದ್ದಾರೆ. ಅದಕ್ಕೆ ಏನಂದರೆ ಬಿದ್ದುಬಿಟ್ಟೆ, ಕಲ್ಲು ಹೊಡ್ಕೊಂಡು ತೂತಾಗಿದೆ ಅಂತ ಸುಳ್ಳು ಹೇಳಲಿಕ್ಕೆ ನಂಬ್ಸಕ್ಕೆ ಟ್ರೈ ಮಾಡಿದೆ. ಬಟ್ ಯಾರೂ ನಂಬಲಿಲ್ಲ. ನಂಬಿದೆ ಅಂದರೆ ಅಜಿತಣ್ಣ ಅಂತ ಇದ್ದಾರೆ ಅವರು, ಮತ್ತು ನಮ್ಮಪ್ಪಂದು ಫುಟೇಜಸ್ ಸರಿಯಾಗಿ ಅವ್ನು ಕ್ಯಾಪ್ಚರ್ ಮಾಡಿಲ್ಲ ನನ್ನ ತಮ್ಮ. ಬಟ್ ನಮ್ಮಪ್ಪ ಇನ್ನೊಂದು 5 ನಿಮಿಷ ಬಿಟ್ಟಿದ್ರೆ ನನ್ನ ತಮ್ಮಂಗೆ ಸರಿಯಾಗಿ ವಾಂಚೋದು. ಯಾಕಂದರೆ ನಮ್ಮ ಅಪ್ಪಂಗೆ ನಾನು ನನ್ನ ತಮ್ಮ ಜಗಳ ಆಡ್ದು ಅಂತ ಹೇಳಿದ್ದು, ಬಿದ್ದೆ ಅಂತ ಹೇಳಲಿಲ್ಲ. ಅದಕ್ಕೆ ಹೊಡಿಯೋದು ಇನ್ನೊಂದು ಸ್ವಲ್ಪ ಬಿಟ್ಟಿದ್ರೆ, ಬಟ್ ಅದು ಸರಿಯಾಗಿ ಅವ್ನು ಕ್ಯಾಪ್ಚರ್ ಮಾಡಿಲ್ಲ ವೀಡಿಯೋ, ಫೋನ್ ಬರ್ತಿತ್ತಂತೆ. ಹಂಗಾಗಿ ಅದು ಸರಿಯಾಗಿ ಆಗಿರೋಷ್ಟು ಹಾಕಿದ್ದೀನಿ. ಬಟ್ ಪ್ರ್ಯಾಂಕ್ ಆಗಿದ್ದು ಅಂದರೆ ನಮ್ಮಪ್ಪ, ಅಜ್ಜಿತಣ್ಣ ಮತ್ತು ನಮ್ಮ ಅತ್ತೆ ಮಗಳು ಅಷ್ಟೇ, ಇನ್ಯಾರೂ ಅಷ್ಟೇ ಪ್ರ್ಯಾಂಕ್ ಆಗಲಿಲ್ಲ. ನಮ್ಮ ಅಜ್ಜಿನೂ ಆಗಲಿಲ್ಲ. ಸ್ವಲ್ಪ ಒಂದು ಸೆಕೆಂಡಿಗೆ ಶಾಕ್ ಆಯಿತು, ಬಟ್ ಬೈತಿತ್ತು ಜಾಸ್ತಿ. ನೀವೇ ನೋಡಿದ್ರಲ್ಲ ಯಾವ ಥರ ಬೈದರು ಅಂತ. ಯಪ್ಪ ದೇವ್ರೆ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್, ಟಾಟಾ, ಸಿ ಯು, ಗುಡ್ ನೈಟ್.